ಇರಾನ್ ಹಾಗೂ ಇಸ್ರೇಲ್ ನಡುವೆ ಯುದ್ಧ ಆರಂಭವಾಗಿರ್ತಕ್ಕಂಥದ್ದು. ಹೀಗಾಗಿ ಯುದ್ಧ ಆದಂಥ ಸಂದರ್ಭದಲ್ಲಿ ಈಗ ಸದ್ಯ ಭಾರತಕ್ಕೆ ಬರತಕ್ಕಂಥ ಅಡುಗೆ ಎಣ್ಣೆ ಏನಿದೆ ಅದರಲ್ಲಿ ಪೂರೈಕೆಯಲ್ಲಿ ವ್ಯತ್ಯಯ ಆಗಿರ್ತಕ್ಕಂಥದ್ದು. ಸಾಕಷ್ಟು ಪ್ರಮಾಣದಲ್ಲಿ ವ್ಯತ್ಯಯ ಆಗಿರೋ ಹಿನ್ನೆಲೆಯಲ್ಲಿ ಕೇಂದ್ರ ಸರ್ಕಾರ ಕೂಡ ಗೃಹ ಬಳಕೆ ಮತ್ತು ವಾಣಿಜ್ಯ ಬಳಕೆಯ ಏನು ಅನಿಲ ಇದೆ ಅದರ ದರವನ್ನು ಹೆಚ್ಚಿಗೆ ಮಾಡಿರ್ತಕ್ಕಂಥದ್ದು. ಹಾಗಾಗಿ ಈಗ ಸದ್ಯ ಏನು ವಾಣಿಜ್ಯ ಏನು ಬಳಕೆ ಮಾಡಿರ್ತಕ್ಕಂಥ ಅನಿಲ ಹೆಚ್ಚಿಗೆ ಹಿನ್ನೆಲೆಯಲ್ಲಿ ಅಂಗಡಿಕಾರರು ಆಮೇಲೆ ಹೋಟೆಲ್ ಉದ್ಯಮದಾರರು ಏನು ಹೇಳ್ತಾರೆ ಅನ್ನೋದು ಕೂಡ ನಿಮಗೆ ಹೇಳ್ತೀವಿ. ಈಗ ಸದ್ಯ ನಾವು ಬೆಳಗಾವಿಯ ಒಂದು ಹೋಟೆಲ್ನಲ್ಲಿದ್ದೇವೆ. ಸಾಕಷ್ಟು ಬೆಳಗಿನಿಂದ ಜನರು ಕೂಡ ಉಪಹಾರ ಮಾಡಲಿಕ್ಕೆ ಬಂದಿರತಕ್ಕಂಥದ್ದು. ಹಾಗಾಗಿ ಸದ್ಯ ಈಗ ಏನು ಕೇಂದ್ರ ಸರ್ಕಾರ ಅಡುಗೆ ಏನಿಲ್ಲ ಅದು ಏನು ವಾಣಿಜ್ಯಕ್ಕೋಸ್ಕರ ಬಳಸ್ಕೊಳ್ತಕ್ಕಂಥ 150 ರೂಪಾಯಿಯನ್ನು ಹೆಚ್ಚಿಗೆ ಮಾಡಿರ್ತಕ್ಕಂಥದ್ದು. ಹಾಗಾಗಿ ಸದ್ಯ ಈಗ ಗ್ರಾಹಕರ ಮೇಲೆ ಇದು ಬರೆ ಎಳೆದಂತಾಗಿರ್ತದೆ. ಹಾಗಾಗಿ ಏನು ಇಲ್ಲಿನ ಏನು ಹೋಟೆಲ್ ಮಾಲೀಕರು ಕೂಡ ದರವನ್ನು ಹೆಚ್ಚಿಗೆ ಮಾಡಲಿಕ್ಕೂ ಕೂಡ ನಿರ್ಧಾರ ಮಾಡಿರ್ತಾರೆ ಅಂತ ಹೇಳ್ಬೋದು. ಯಾಕಂತಂದರೆ ಸದ್ಯ ಈಗ ಇರುವಂಥದ್ದಕ್ಕೂ ಇದಕ್ಕಿಂತ 2 ಪಟ್ಟು ಹೆಚ್ಚಿಗೆ ಆಗಿರೋ ಹಿನ್ನೆಲೆಯಲ್ಲಿ ಸಾಕಷ್ಟು ತೊಂದರೆ ಕೊಡ್ತಾರೆ. ಅದೇ ರೀತಿ ಮನೆಯಲ್ಲಿ ಕೂಡ ಬಳಕೆ ಮಾಡಿರ್ತಕ್ಕಂಥ ಗೃಹಿಣಿಯರು ಕೂಡ 60 ರೂಪಾಯಿ ಹೆಚ್ಚಿಗೆ ಆಗಿರೋದ್ರಿಂದ ಕೂಡ ಅವರು ಸಾಕಷ್ಟು ಗೃಹಿಣಿಯರು ಕೂಡ ಮಹಿಳೆಯರು ಕೂಡ ಆಕ್ರೋಶವನ್ನು ಹೊರಹಾಕ್ತಾ ಇದ್ದಾರೆ. ಹೀಗಾಗಿ ಸದ್ಯ ಕೇಂದ್ರ ಸರ್ಕಾರ ಈ ನಿರ್ಧಾರವನ್ನು ಖಂಡಿಸ್ತಾ ಇದ್ದಾರೆ. ಹಾಗಾಗಿ ಸದ್ಯ ನಾವೀಗ ಹೋಟೆಲ್ನಲ್ಲಿದೆ, ಹೋಟೆಲ್ ಮಾಲೀಕರನ್ನು ಮಾತಾಡ್ಸೋಣ. ಸರ್, ಈಗ ಅಡುಗೆ ಎಣ್ಣೆಲೆ ಸದ್ಯ ಈಗ 150 ರೂಪಾಯಿ ಹೆಚ್ಚಿಗೆ ಮಾಡಿದ್ದಾರೆ. ಇದರಿಂದ ಸಾಕಷ್ಟು ಗ್ರಾಹಕರುಗಳು ಹೊರಗೆ ಬೀಳುತ್ತದೆ ಮತ್ತು ತಾವು ರೇಟನ್ನು ಹೆಚ್ಚಿಗೆ ಮಾಡ್ತಾರೆ. ಸೊ ಗ್ರಾಹಕರು ಯಾವುದೋ ರೀತಿ ಕಂಪ್ಲೇಂಟ್ ಮಾಡುವಂಥ ಸಂದರ್ಭ ಕೂಡ ಹೆಚ್ಚಾಗ್ತದೆ. ಇದ್ರ ಬಗ್ಗೆ ಏನು ಹೇಳ್ತೀರಂತ? ಸರ್, ಈಗ ಹೇಳಬೇಕಾದ್ರೆ ಸಿಕ್ಕಾಪಟ್ಟೆ ವ್ಯಾಪಾರ ಮಾಡಲಿಕ್ಕೆ ಸಿಕ್ಕಾಪಟ್ಟೆ ಕಷ್ಟ ಆಗ್ತಿದೆ. ರೇಟು ವಿಪರೀತ ಹೆಚ್ಚಾಗಿದೆ. ಪ್ರತಿಯೊಂದು ನಮ್ಮದು ಸಿಲಿಂಡರ್ ಆಗಲಿ ಮತ್ತು ನಮ್ಮದು ತೈಲ ಬೆಲೆ ಆಗಲಿ ಸಿಕ್ಕಾಪಟ್ಟೆ ರೇಟ್ ಜಂಪ್ ಆಗಿರೋದ್ರಿಂದ ನಮಗೆ ವ್ಯಾಪಾರ ಮಾಡಲಿಕ್ಕೆ ಸಿಕ್ಕಾಪಟ್ಟೆ ಸಮಸ್ಯೆ ಆಗ್ತಿದೆ. ಕಸ್ಟಮರ್ಗೆ ನಾವು ಈಗ ಅಚಾನಕ್ಕಾಗಿ ರೇಟ್ ಹೆಚ್ಚಿಗೆ ಮಾಡಲಿಕ್ಕೂ ಆಗ್ತಾಯಿಲ್ಲ. ಮತ್ತೊಂದು ಹೇಳಬೇಕಾದ್ರೆ ಎಲ್ಲ ಕಡೆ ವಾರ್ ನಡೀತಿರೋದ್ರಿಂದ ಈ ರೇಟ್ ಹೆಚ್ಚಳ ಆಗಿರೋದ್ರಿಂದ ಬೆಂಗಳೂರು ಕಡೆ ಎಲ್ಲ ಸಿಲಿಂಡರ್ ಸಿಕ್ಕಾಪಟ್ಟೆ ಶಾರ್ಟೇಜ್ ಇದೆ. ಕೆಲವೊಂದು ಹೋಟೆಲ್ಗಳು ಬಂದ್ ಮಾಡೋ ಪೊಸಿಷನ್ ಬಂದಿದೆ. ಹೀಗಾಗಿ ಸ್ವಲ್ಪ ಆದಷ್ಟು ಇದು ಹೇಗಾದರೂ ಮಾಡಿ ಸ್ವಲ್ಪ ಕಡಿಮೆ ಮಾಡಬೇಕು ರೇಟೆಲ್ಲ. ಇಲ್ಲಾಂದರೆ ಭಾಳ ಕಷ್ಟ ಆಗ್ತಿದೆ ನಮಗೆಲ್ಲ ವ್ಯಾಪಾರ ಮಾಡಲಿಕ್ಕೆ. ಅಲ್ಲ, ನೀವು ರೇಟ್ ಹೆಚ್ಚಿಗೆ ಮಾಡಿದರೆ ಗ್ರಾಹಕರ ಮೇಲೆ ಒತ್ತಡ 100%. ಯಾಕಂತಂದರೆ ಸಹಜವಾಗಿ ನೀವು ಇಂಧನ ಬೆಲೆ ಹೆಚ್ಚಿಗೆ ಆಗಿರ್ತದೆ. ಆಮೇಲೆ ನೀವು ಈಗ ತಿಂಡಿ ಬೆಲೆಗಳನ್ನು ಊಟದ ಬೆಲೆಗಳನ್ನು ಹೆಚ್ಚಿಗೆ ಮಾಡ್ತಾರೆ. ಗ್ರಾಹಕರು ಬಂದರೂ ಪ್ರಶ್ನೆ ಮಾಡೇ ಮಾಡ್ತಾರೆ ಸಹಜವಾಗಿ. ಅವರಿಗೆ ಉತ್ತರಿಸೋಕ್ಕೂ ನಿಮ್ಗೆ ಕಷ್ಟ ಆಗುತ್ತೆ ಅಂತ. ಹೌದು ಸರ್, ನೀವು ಹೇಳೋದು ಪ್ರಕಾರನಾದರೂ ನಮ್ಮ ಸಿಕ್ಕಾಪಟ್ಟೆ ಕಷ್ಟ ಆಗ್ತದೆ. ಕಸ್ಟಮರ್ಗೆ ನಾವು ಹೆಚ್ಚಳ ರೇಟ್ ಮಾಡಿ ಕೊಡಲಿಕ್ಕೆ ಆಗೋದಿಲ್ಲ. ಸಿಕ್ಕಾಪಟ್ಟೆ ಸಮಸ್ಯೆ ಆಗ್ತದೆ. ಹೀಗಾಗಿ ನೀವು ಹೇಗಾದರೂ ಮಾಡಿ ಇದು ರೇಟ್ ನಮಗೆ ಆದಷ್ಟು ಕಡಿಮೆ ಮಾಡಬೇಕಂತೇಳಿ ನಾವು ಕೇಳ್ಕೊತೀವಿ ಗೌರ್ಮೆಂಟ್. ಈಗ ಅದು ನೇರವಾಗಿ ಜನಸಾಮಾನ್ಯರ ಮೇಲೆ ಹೊರೆ ಆಗುತ್ತಂತ. ಈಗ ನೀವು ಹೇಳಬೇಕಾದ್ರೆ ನೇರವಾಗಿ ಜನಸಾಮಾನ್ಯ ಮೇಲೇ ಹೊರೆ ಬೀಳೋದು. ಯಾಕಂದರೆ ನಾವು ಈಗ ಏನೂ ಮಾಡಲಿಕ್ಕೆ ಆಗೋದಿಲ್ಲ. ನಮಗೀಗ ಹೇಳಬೇಕಾದ್ರೆ ಸಿಲಿಂಡರ್ ದರ ಹೆಚ್ಚಿಗೆ ಆಗೋದ್ರಿಂದ, ಎಣ್ಣೆ ದರ ಹೆಚ್ಚಿಗೆ ಆಗಿರೋದ್ರಿಂದ ನಾವು ವಿಪರೀತ ಮಾಡಲೇಬೇಕಾಗತ್ತೆ ರೇಟ್. ಇಲ್ಲಿದ್ದರೆ ನಮಗೇನು ಅದಕ್ಕೆ ಇದೇ ಇಲ್ಲ. ನಮಗೀಗ ಸದ್ಯ ಹೇಳಬೇಕಾದ್ರೆ ಯಾವುದೂ ಇಂಟಿಮೇಷನ್ ಬಂದಿಲ್ಲ. ಸಿಲಿಂಡರ್ ಸ್ವಲ್ಪ ಶಾರ್ಟೇಜ್ ಇರೋದ್ರಿಂದ ನಾವೀಗ ಸದ್ಯ ಮೆಗಾ ಗ್ಯಾಸ್ ಯೂಸ್ ಮಾಡ್ತಾಯಿದ್ದೀವಿ. ಈಗ ಮುಂದೆ ಈಗ ಹೆಂಗಾದರೂ ರೇಟ್ ಹೆಚ್ಚಿಗೆ ಮಾಡೋಣ, ಮುಂದೆ ಆದರೂ ನಿಮ್ಗೆ ತೊಂದರೆ ಆಗೋದೇ ಸರ್. ನಾವು ಮುಂದೆ ಇದೇ ಥರ ವಾರ ಅದು ಪ್ರತಿ ಸಲ ಏನಾರು ಆಗ್ತಿದೆ ನಮ್ಮ ಮುಂದೆ ತೊಂದರೆ ಆಗೋದೇ ಸರ್. ಅದರಲ್ಲಿ ಏನು 2 ಮಾತಿಲ್ಲ. ನಮಗೆ ಸಮಸ್ಯೆ ಆಗೋದೆ. ಕಸ್ಟಮರ್ ಮೇಲೆ ನಾವೇ ಪ್ರೆಷರ್ ಹಾಕಲೇಬೇಕಾಗ್ತದೆ. ವಿಪರೀತ ಹೆಚ್ಚಾಗುತ್ತೆ ರೇಟ್. ಓಕೆ ಸರ್. ಇದು ಏನು ಹೋಟೆಲ್ ಮಾಲೀಕರದ್ದು ಅಭಿಪ್ರಾಯ. ಯಾಕಂತಂದರೆ ಈಗಾಗಲೇ ಸಾಕಷ್ಟು ರೇಟ್ ದರ ಹೆಚ್ಚಿಗೆ ಆಗಿರೋದ್ರಿಂದ ಸರ್ಕಾರ ಇದನ್ನು ಕಡಿಮೆ ಮಾಡಬೇಕು. ಹಾಗಾಗಿ ಕಡಿಮೆ ಮಾಡಿದರೆ ಏನಂತಂದರೆ ಗ್ರಾಹಕರ ಮೇಲೂ ಕೂಡ ಒತ್ತಡ ಕಡಿಮೆ ಆಗುತ್ತೆ. ಇಲ್ಲಂತಂದರೆ ನಾವು ದರವನ್ನು ಹೆಚ್ಚಿಗೆ ಮಾಡಲಿಕ್ಕೆ ಅನಿವಾರ್ಯ. ಅದರೊಳಗೆ ಏನು ಮಾಡೋಕ್ಕಾಗಲ್ಲ ಅನ್ನೋ ಮಾತನ್ನು ಕೂಡ ಹೇಳ್ತಾ ಇದ್ದಾರೆ. ಕ್ಯಾಮ್ರಾ ಪರ್ಸನ್ ವಿಶ್ವನಾಥ್ ಪಾಟೀಲ್ ಜೊತೆ ರಾಜೇಶ್ ಶುಗಾರ್, ಗ್ಯಾರಂಟಿ ನ್ಯೂಸ್, ಬೆಳಗಾವಿ. ನಿಮ್ಮೂರಿನಿಂದ ವಿಶ್ವ ಮಟ್ಟದವರೆಗೆ ರಾಜಕೀಯ, ಸಿನಿಮಾ, ಸ್ಪೋರ್ಟ್ಸ್ ಯಾವ ಸುದ್ದಿಯೂ ಮಿಸ್ ಆಗಲ್ಲ. ಬರೀ ಸುದ್ದಿಯಷ್ಟೇ ಅಲ್ಲ, ಜೊತೆಯಲ್ಲೇ ಇರುತ್ತೆ ವಿಶ್ಲೇಷಣೆ. ಗ್ಯಾರಂಟಿ ನ್ಯೂಸ್ ನ ಸಬ್ಸ್ಕ್ರೈಬ್ ಮಾಡಿ, ಫಾಲೋ ಮಾಡಿ, ಕ್ಷಣ ಕ್ಷಣದ ಅಪ್ಡೇಟ್ಸ್ ಪಡೆಯಿರಿ.